ಗೋಡೆಗಳ ಮೇಲೆ ನೆತ್ತರು ಚಿಮ್ಮುತ್ತಾ ಇದ್ರು ಕೂಡ ಅವರನ್ನ ನೋಡ್ದೇನೆ ಪೊಲೀಸರು ಇಲ್ಲಿ ತಮ್ಮ ಕ್ರೌರ್ಯವನ್ನ ಮೆರೆದಿರ್ತಾರೆ. ಅವರ ಲಾಠಿಗೆ ಕೂಡ ಅಲ್ಲಿ ಜಯರಾಜ್ ಮತ್ತೆ ಬಿನಿಕ್ಸ್ ಅವರ ಬ್ಲಡ್ ಮೆತ್ಕೋತಾ ಇರುತ್ತೆ. ಇಷ್ಟಾದ್ರೂ ಕೂಡ ಆ ಪೊಲೀಸರು ತಮ್ಮ ಕ್ರೌರ್ಯವನ್ನ ಆ ಇಬ್ಬರು ತಂದೆ ಮಗನ ಮೇಲೆ ಮುಂದುವರಿಸ್ತಾನೆ ಇರ್ತಾರೆ. ಅದೇ ದಿನ ಅಂದರೆ 19 ಜೂನರ ರಾತ್ರಿ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ 3 ಗಂಟೆವರೆಗೂ ಅವರನ್ನ ತುಂಬಾ ಹಿಂಸೆ ಕೊಟ್ಟು, ಚಿತ್ರ ಹಿಂಸೆ ಕೊಟ್ಟು ಅವರನ್ನ ಜುಡಿಷಿಯಲ್ ಕಸ್ಟಡಿ ಕೊಡೋಕೋಸ್ಕರ, ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಕೊಡೋಕೋಸ್ಕರ ಅವರನ್ನ ಮೆಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವರ ಮನೆಗೆ ಕರ್ಕೊಂಡು ಹೋಗ್ತಾರೆ, ಮೆಜಿಸ್ಟ್ರೇಟ್ ಮನೆಗೆ. ಆಗಿನ ಮೆಜಿಸ್ಟ್ರೇಟ್ ಎಂ ಭಾರತಿದಾಸನ್ ಅನ್ನೋ ಮೆಜಿಸ್ಟ್ರೇಟ್ ಅವರನ್ನ ನೋಡಿ, ದೂರದಿಂದ ನೋಡಿ, ಬಹುಶಃ ಕೋವಿಡ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅಂತರ ಮೇಂಟೈನ್ ಮಾಡಿದ್ರೇನೋ ಗೊತ್ತಿಲ್ಲ, ಅವರನ್ನ ದೂರದಿಂದನೇ ನೋಡಿ ವಿತೌಟ್ ಮೆಡಿಕಲ್ ಎಕ್ಸಾಮಿನೇಷನ್, ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಕೊಡೋ ಮುಂಚೆ ಅವರನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಬೇಕಾಗಿತ್ತು, ಅಂದ್ರೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕಾಗಿತ್ತು. ಆಗ ಅವರ ಪರಿಸ್ಥಿತಿ ಏನು ಅಂತ ಗೊತ್ತಾಗಿರೋದು. ಬಟ್ ಇಲ್ಲಿ ಮೆಜಿಸ್ಟ್ರೇಟ್ ಭಾರತಿದಾಸನ್ ಏನ್ ಮಾಡ್ತಾರೆ, ಇದೊಂದು ಚಿಕ್ಕ ತಪ್ಪನ್ನ ಮಾಡ್ತಾರೆ. ಇಲ್ಲಿ ಬಹುಶಃ ಅವರ ಜೀವವನ್ನ ಉಳಿಸಬಹುದಾಗಿತ್ತು, ಆ ತಂದೆ ಮಗನ ಜೀವವನ್ನ. ವೈದ್ಯಕೀಯ ಪರೀಕ್ಷೆ ಮಾಡಿದಿದ್ರೆ ಇಲ್ಲಿ ತಂದೆ ಮಗನ ಜೀವವನ್ನ ಉಳಿಸಬಹುದಾಗಿತ್ತು. ಇದೊಂದು ಪಾಯಿಂಟ್ ಇಲ್ಲಿ ಮಿಸ್ ಆಗತ್ತೆ. ಅವರನ್ನ ಉಳಿಸಬಹುದಾದಂತ ಒಂದು ಚಾನ್ಸ್ ನಮಗಿಲ್ಲಿ ಮಿಸ್ ಆಗತ್ತೆ. 5 ರಿಂದ 6 ಗಂಟೆಗಳ ಕಾಲ ರಾಕ್ಷಸರ ಕ್ರೌರ್ಯದಲ್ಲಿ ನಲುಗಿ ಹೋದ ಆ ತಂದೆ ಮಗನನ್ನ ವೈದ್ಯಕೀಯ ಪರೀಕ್ಷೆ ಮಾಡದೆ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಂತ ಮೆಜಿಸ್ಟ್ರೇಟ್ ಅವರನ್ನ ಅದೇ ದಿನ, ಅಂದರೆ 19ರ ರಾತ್ರಿ, ಸುಮಾರು ಬೆಳಗಿನ ಜಾವ ಅಂತ ಅನ್ಕೋಬಹುದು, ಆ ಟೈಮಿಗೆ ಅವರನ್ನ ಕೋವಿಲ್ಪಟ್ಟಿ ಸಬ್ ಜೈಲ್ಗೆ ಕಳಿಸ್ಕೊಡ್ತಾರೆ. ಜೂನ್ 20 ಅಂದರೆ ನೆಕ್ಸ್ಟ್ ಡೇ ಅವರನ್ನ ಕೋವಿಲ್ಪಟ್ಟು ಗವರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಆ ಪೊಲೀಸರ ಕ್ರೌರ್ಯ ತಂದೆ ಮಗನ ಜೀವವನ್ನ ಇಲ್ಲಿ ಬಲಿ ಪಡೆದಿರುತ್ತೆ. 22 ಜೂನ್ ರಂದು ಮಗ ಫೆನಿಕ್ಸ್ ಕೊನೆಯುಸಿರು ಹೇಳಿದ್ರೆ 23ನೇ ತಾರೀಕು ಅವರ ತಂದೆ ಜಯರಾಜ್ ತಮ್ಮ ಪ್ರಾಣವನ್ನ ಬಿಡ್ತಾರೆ. ಈ ಘಟನೆ ನಿಜಕ್ಕೂ ತಮಿಳುನಾಡಿನ ತುಂಬೆಲ್ಲ ತುಂಬಾ ಜನಾಕ್ರೋಶಕ್ಕೆ ಕಾರಣ ಆಗುತ್ತೆ. ತಮಿಳುನಾಡು ಅನ್ನೋದಕ್ಕಿಂತ ಇಡೀ ದೇಶದ ತುಂಬೆಲ್ಲ ಈ ಘಟನೆ ಒಂದು ಜನಾಕ್ರೋಶಕ್ಕೆ ಕಾರಣ ಆಗುತ್ತೆ. ಹಾಗೆ ಅಲ್ಲಿಯ ಜನ ಪೊಲೀಸರ ವಿರುದ್ಧ ಪ್ರತಿಭಟನೆಗೆ ಇಳಿತಾರೆ.